ಈ ರೀತಿಯಾಗಿ ನೀರನ್ನು ಬಳಕೆ ಮಾಡಿಕೊಂಡು ಡ್ಯಾಮ್ನಲ್ಲಿರುವಂತಹ ನೀರನ್ನು ಬಳಕೆ ಮಾಡಿಕೊಂಡು ಯಂತ್ರದ ಮುಖಾಂತರ ವಿದ್ಯುತ್ ತಯಾರಿಸಿ ಬಳಕೆ ಮಾಡುತ್ತಾರೆ. ಆ ವಿದ್ಯಾರ್ಥಿಗಳಿಗೆ ಎಲ್ಲ ಶಿಕ್ಷಕರಿಂದ ಹಾಗೂ ವಿದ್ಯಾರ್ಥಿಗಳಿಂದ ಧನ್ಯವಾದಗಳು. ರಾಷ್ಟ್ರೀಯ ವಿಜ್ಞಾನ ದಿನದ ನಿಮಿತ್ತವಾಗಿ ಶ್ರೀ ಸ್ವಾಮೀಜಿ ಶಿಕ್ಷಣ ಸಂಸ್ಥೆಯಲ್ಲಿ ಕೆಲವು 4ನೇ ವರ್ಗದ ವಿದ್ಯಾರ್ಥಿಗಳು ಭೂಗರ್ಭದಲ್ಲಿ ಜ್ವಾಲಾಮುಖಿಯು ಯಾವ ರೀತಿಯಾಗಿ ಹೊರಹೊಮ್ಮುತ್ತದೆ ಅನ್ನುವುದನ್ನು ಈ ಒಂದು ಸನ್ನಿವೇಶದ ಮುಖಾಂತರ ವ್ಯಕ್ತಪಡಿಸುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ಈ ರೀತಿಯಾಗಿ ಭೂಗರ್ಭದಲ್ಲಿ ಅಡಗಿರುವಂತಹ ಜ್ವಾಲಾಮುಖಿಯು ಸ್ಫೋಟವಾಗಿ ಹೊರಮುವಂತಹ ಒಂದು ಸನ್ನಿವೇಶ. ಆ ವಿದ್ಯಾರ್ಥಿಗಳಿಗೆ ಎಲ್ಲರಿಂದ ಜೋರ ಚಪ್ಪಾಳೆ ಬರಬೇಕು. ಈ ರೀತಿಯಾಗಿ ಜ್ವಾಲಾಮುಖಿ ಹೊರಹೊಮ್ಮುತ್ತದೆ. ನನ್ನ ಹೆಸರು ಸ್ಮಿತಾ ಶಿವಾಜಿ ಐಹೊಳೆ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇವತ್ತು ನಾನು ಗಾಳಿಯ ಶಕ್ತಿಯ ಬಗ್ಗೆ ಪ್ರಯೋಗ ಮಾಡುತ್ತೇನೆ. ನಾನು ಅರ್ಧ ಬಾಟಲ್ ನೀರು ಹಾಕುತ್ತೇನೆ. ಗಾಳಿಯ ಶಕ್ತಿಯಿಂದ ನೀರು ಹೊರಗಡೆ ಬರುತ್ತಿದೆ. ಧನ್ಯವಾದಗಳು. ನನ್ನ ಹೆಸರು ವೇದಿಕಾ. ನಾನು 4ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಈಗ ಸೋಡಿಯಂ ಆಸಿಡಿನಲ್ಲಿರುವ ಪ್ರಯೋಗದಿಂದ ನೀರಿನಲ್ಲಿರುವ ಬಣ್ಣವು ಬದಲಾಗುವುದು. ನಾನು ಡಿಜೆ ಸೆಟಪ್ ಮಾಡಿದವ್ರಿ. ಡಿಜೆ ರೀ ಮನೆಗೆಲ್ಲ ತಯಾರು ಮಾಡಿದವ್ರಿ. ಈ ಟ್ರಕ್ ಬಿ ಮನೆ ತಯಾರು ಮಾಡಿದವ್ರಿ. ಪಟ್ಟಾಲಿ ರೀ ಈ ಸ್ಮೋಕರ್ ಬಿ ಮನೆ ತಯಾರು ಮಾಡಿದವ್ರಿ. ಮತ್ತು ರೀ ಹಚ್ಚಿ ನೋಡ್ತೇವ್ರಿ. ಸ್ಮೋಕರ್ ಬಿ ಹಚ್ತೇವ್ರಿ.
ಸಣ್ಣ ಹುಡುಗರ ಫೋನ್ ಕೂಡ ಕಲ್ಲು ಹಿಡಿದ ತಿರುಗುತ್ತಾರೆ ನೋಡಿದ್ರೆ ತಿರುಗುತ್ತಾರಲ್ಲ ಕಲ್ಲು ಅಂತ ಹೆಲ್ಪ್ ಪ್ರಾಬ್ಲಮ್ ಆಗಿದ್ರೆ ಮತ್ತೆ ಸಣ್ಣ ಫೋನ್ ಕೂಡ ತಗೊಂಡಿದ್ದು ತಿರುಗಿಸ್ಕೊಂಡ್ರೆ ಈಗ ಎಲ್ಲ ರೀಲ್ಸ್ ಆಗಲಿ ಇದನ್ನ ಪಿಕ್ಚರ್ ಆಗಲಿ ಎಲ್ಲ ಥರ ಹತ್ತಿದ್ರೆ ಇನ್ನೊಬ್ರು ಎಲ್ಲ ಹಚ್ಚ ಇದು ಮುಚ್ಚು ಮುಚ್ಚು ಕರೆಂಟ್ ಎಲ್ಲ ಅದಕ್ಕೆ ಯೂಸ್ ಮಾಡಬೇಕು. ನಡಿ ನಡಿ ಸ್ವಾಮೀಜಿ ಶಿಕ್ಷಣ ಸಂಸ್ಥೆ ರಾಣಿ ಚೆನ್ನಮ್ಮ ಕನ್ನಡ ಮಾಧ್ಯಮ ಹಿರಿಯ ಪ್ರಾಥಮಿಕ ವಸತಿ ಶಾಲೆ ಇವರ ಸಂಯುಕ್ತ ಆಶ್ರಯದಲ್ಲಿ ರಾಷ್ಟ್ರೀಯ ವಿಜ್ಞಾನ ದಿನ ನಿಮಿತ್ತವಾಗಿ ನಮ್ಮ ಶಾಲೆಯ ವಿದ್ಯಾರ್ಥಿನಿ ಈತಳು ಸೌರಮಂಡಲದ ಬಗ್ಗೆ ಒಂದು ವಸ್ತು ಪ್ರದರ್ಶನ ಮುಖಾಂತರ ವಿವರಣೆಯನ್ನು ನೀಡುತ್ತಾಳೆ. ಕ್ಷುದ್ರಗ್ರಹಗಳು ಇವುಗಳನ್ನೆಲ್ಲ ಒಳಗೊಂಡ ಒಂದು ವ್ಯವಸ್ಥೆಯನ್ನು ಸಂಗ್ರಹಿಸುತ್ತೇವೆ. ಸೂರ್ಯನಿಂದ ಮೊದಲನೇ ಸ್ಥಾನದಲ್ಲಿರುವ ಗ್ರಹ ಬುಧಗ್ರಹವು ಸೂರ್ಯನಿಂದ ಮೊದಲನೇ ಸ್ಥಾನದಲ್ಲಿರುವ ಗ್ರಹ ಬುಧಗ್ರಹವು ಸೌರಮಂಡಲದ ಅತಿ ಚಿಕ್ಕವಾದ ಗ್ರಹವಾಗಿದೆ. ಸೂರ್ಯನಿಂದ ಎರಡನೇ ಸ್ಥಾನದಲ್ಲಿರುವ ಗ್ರಹ ಶುಕ್ರಗ್ರಹವಾಗಿದೆ. ಶುಕ್ರಗ್ರಹವು ಪ್ರಕಾಶಮಾನವಾದ ಗ್ರಹ ಎಂದು ಕೂಡ ಕರೆಯುತ್ತಾರೆ. ಸೂರ್ಯನಿಂದ ಮೂರನೇ ಸ್ಥಾನದಲ್ಲಿರುವ ಗ್ರಹ ಭೂಮಿಯು ಜೀವಿಗಳು ವಾಸಿಸುವ ಏಕೈಕ ಗ್ರಹವಾಗಿದೆ. ಸೂರ್ಯನಿಂದ ನಾಲ್ಕನೇ ಸ್ಥಾನದಲ್ಲಿರುವ ಗ್ರಹ ಮಂಗಳ ಗ್ರಹವಾಗಿದೆ. ಮಂಗಳ ಗ್ರಹದಲ್ಲಿ ಮಣ್ಣು ಕೆಂಪವಾಗಿದೆ ಮತ್ತು ಇಲ್ಲಿ ಜೀವಿಗಳು ವಾಸಿಸಬಹುದು ಎಂದು ಅಂದಾಜು ಮಾಡಲಾಗಿದೆ. ಸೂರ್ಯನಿಂದ ಐದನೇ ಸ್ಥಾನದಲ್ಲಿರುವ ಗ್ರಹ ಗುರುಗ್ರಹವಾಗಿದೆ. ಗುರುಗ್ರಹವು ಸೌರಮಂಡಲದ ಅತ್ಯಂತ ದೊಡ್ಡವಾದ ಗ್ರಹವಾಗಿದೆ. ಸೂರ್ಯನಿಂದ ಆರನೇ ಸ್ಥಾನದಲ್ಲಿರುವ ಗ್ರಹ ಶನಿಗ್ರಹವಾಗಿದೆ. ಶನಿಗ್ರಹವು ವ್ಯವಸ್ಥೆಯನ್ನು ಹೊಂದಿದೆ. ಸೂರ್ಯನಿಂದ ಏಳನೇ ಸ್ಥಾನದಲ್ಲಿರುವ ಗ್ರಹ ಯುರೇನಸ್ ಗ್ರಹವಾಗಿದೆ. ಯುರೇನಸ್ ಗ್ರಹವು ವಿಷ ಅನಿಲದಿಂದ ಕೂಡಿದೆ. ಸೂರ್ಯನಿಂದ 8ನೇ ಸ್ಥಾನದಲ್ಲಿರುವ ಗ್ರಹ ನೆಪ್ಚೂನ್ ಆಗಿದೆ. ನೆಪ್ಚೂನ್ ಗ್ರಹವು ಅತಿ ಶೀತವಾದ ಗ್ರಹವಾಗಿದೆ ಮತ್ತು ಅನಿಲಗಳಿಂದ ಕೂಡಿದ ಗ್ರಹವಾಗಿದೆ. ಸೌರಮಂಡಲದ ಬಗ್ಗೆ ಸವಿಸ್ತಾರವಾಗಿ ಹೇಳಿದಂಥ ವಿದ್ಯಾರ್ಥಿನಿಗೆ ಧನ್ಯವಾದಗಳು.